ನಿನ್ನೆ ರಾತ್ರಿ ಸುರಿದ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳು ಹಾಳಾಗಿದೆ. ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಅಂತಂದರೆ ಒಂದು ದ್ರಾಕ್ಷಿ ಬೆಳೆಗೆ ಖ್ಯಾತಿ. ಈಗ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಈತಮಾಕ್ಲಹಳ್ಳಿ ಬಳಿ ಇರ್ತಕ್ಕಂಥ ರೈತ ಚನ್ನಕೇಶವಪ್ಪ ಅವ್ರ ತೋಟದಲ್ಲಿದ್ದೀನಿ. ಅವರು 1 ಎಕರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ದ್ರಾಕ್ಷಿಯನ್ನು ಬೆಳೆದಿದ್ರು. ಆ ದ್ರಾಕ್ಷಿ ಇನ್ನೇನು ಕಾಯಿ ಕಟ್ಟಿತ್ತು, ಕಾಯಿ ಬಿಟ್ಟಿದ್ರೆ ಒಂದು ತಿಂಗಳಾಗಿದ್ದರೆ ಕೈಗೆ ಬರಬೇಕಾಗಿತ್ತು. ಆದರೆ ರಾತ್ರಿ ಸುರಿದ ಆಲಿಕಲ್ಲು ಮಳೆಗೆ ಅದು ಕಾಯಿ ಒಡೆದು ಬಿಟ್ಟು ನೆಲಕ್ಕೆ ಬಿದ್ದೋಗಿದೆ ಮತ್ತು ಕೆಲವು ಸೋರೋಗಿದೆ. ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಿದೆ, ಇದೇ ಒಂದು ತೋಟ. ಇದು ಈ ಚಿಕ್ಕಬಳ್ಳಾಪುರ ತಾಲೂಕಿನ ಈತಮಾಕ್ಲಹಳ್ಳಿ ರೈತ ಚನ್ನಕೇಶವಪ್ಪ ಅಂತಕ್ಕಂಥವ್ರು ಹಗಲು ರಾತ್ರಿ ಕಷ್ಟಪಟ್ಟು ಈ ದ್ರಾಕ್ಷಿ ಬೆಳೆದು ನೋಡಿ. ಇಲ್ಲಿ ಒಂದು ಗೊನೆ ತೋರಿಸ್ತೀನಿ ನಾನು, ಈ ಆಲಿಕಲ್ಲು ಎಫೆಕ್ಟ್ ಹೇಗಿರುತ್ತೆ ಅಂತ ನೋಡಿ. ಕಾಯಿ ಅದು ಈಗ ತಾನೇ ಕಾಯಿ ಕಟ್ಟಿದೆ. ಈ ಕಾಯಿ ಆಲಿಕಲ್ಲು ಹೇಟಿಗೆ ಒಡೆದೋಗಿದೆ. ಈ ಒಂದು ಕಾಯಿ ಕ್ರಮೇಣ ಕೊಳೆತು ಬಿಟ್ಟು ಸಂಪೂರ್ಣ ಗೊನೆನೇ ಕೊಳೆತು ಹೋಗುತ್ತೆ. ಅಷ್ಟೇ ಅಲ್ಲದೆ ಈ ರೀತಿಯಾಗಿ ಬಳ್ಳಿಯಲ್ಲಿದ್ದಂಥ ಏನು ಈ ದ್ರಾಕ್ಷಿ ಈಗ ನೆಲಕ್ಕೆ ಬಿದ್ದೋಗಿದೆ ನೋಡಿ. ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಸಹ ತೋರಿಸ್ತಾ ಇದ್ದಾನೆ ನೋಡಿ. ಈ ಬಳ್ಳಿಯಲ್ಲಿ ಇರಬೇಕಾಗಿದ್ದಂಥ ಒಂದು ದ್ರಾಕ್ಷಿ ಕಾಯಿ ಹಂತದಲ್ಲಿ ಈ ಥರ ಆಗಿ ನೆಲಕ್ಕೆ ಬಿದ್ದೋಗಿದೆ. ಈಗ ಇದು ಕೆಲವಿಷ್ಟು ಗಿಡದಲ್ಲಿ ಒಡೆದು ಅಲ್ಲೇ ಗೊನೆಯಲ್ಲಿದ್ದರೆ, ಇನ್ನೂ ಕೆಲವಿಷ್ಟು ಆಲಿಕಲ್ಲು ರಭಸಕ್ಕೆ ಈ ರೀತಿಯಾಗಿ ಗೊನೆನೇ ಅದು ಮುರಿದು ನೆಲಕ್ಕೆ ಬಿದ್ದಿದೆ. ಆ ಬಿದ್ದ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಹಾಳಾಗೋಗಿದೆ. ಈಗ ರೈತ ಇದನ್ನು ನೋಡಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆದಂಥ ಒಂದು ದ್ರಾಕ್ಷಿ ಕಣ್ಮುಂದೆ ಈ ರೀತಿ ಆಯ್ತಲ್ಲ. ಈಗ ಇದು ಮುಂದೆ ಇದನ್ನು ಯಾವುದಕ್ಕೂ ಬರೋದಿಲ್ಲ. ಇದನ್ನು ಕಟಾವು ಮಾಡಿ ತಿಪ್ಪೆಗೆ ಬೀಸಾಕಬೇಕು. ಇದನ್ನು ಬೆಳೆಸೋಕ್ಕೂ ಆಗೋದಿಲ್ಲ. ಇಟ್ಕೊಂಡ್ರೆ ಗಿಡಕ್ಕೆ ಅಷ್ಟೇ. ಹಾಗೆ ಬಿಟ್ಟರೆ ಕ್ರಮೇಣ ಕೊಳೆತು ಬಿಟ್ಟು ತೋಟ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಮತ್ತೆ ಕೂಲಿಯವ್ರನ್ನ ಕರೆಸಿ ಇದನ್ನು ಕಟ್ ಮಾಡಿ ಮತ್ತೆ ಬೀಸಾಕುವಂಥ ಪರಿಸ್ಥಿತಿ ಆದರೆ ಇದರಿಂದ ರೈತನಿಗೆ ಆಲಿಕಲ್ಲು ಮಳೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಯಾವ ರೀತಿಯೆಲ್ಲ ನಷ್ಟ ಆಗ್ತಾ ಇದೆ, ಯಾಕೆ, ಏನು ಸಮಸ್ಯೆ ಅಂತ ರೈತರಿಗೆ ಕೇಳ್ತೀನಿ. ಚನ್ನಕೇಶವಪ್ಪ ನಮಸ್ತೆ. ಯಾಕೆ ತೋಟ ಹಿಂಗಾಗೋಗ್ಬಿಟ್ಟಿದೆ? ಅದೇ ನೆನ್ನೆ ಸಾಯಂಕಾಲ 5-5:30 ಆನೆಕಲ್ಲು ಎಲ್ಲ ಬಿದ್ದು, ರಾತ್ರಿ ಎಲ್ಲ ಆನೆಕಲ್ಲು ಇದು ಬಿದ್ದು ನೋಡಿ ಸರ್. ಚೆನ್ನಾಗಿರೋ ತೋಟ. ಸುಮಾರು ಒಂದು 2 ಲಕ್ಷ ಮೇಲೆ ಖರ್ಚು ಮಾಡಿದ್ವಿ. ನೀವು ಎಷ್ಟು ಎಕರೆ ಇದು, ಏನು ತಳಿ ಇದು? 1 ಎಕರೆ 18 ಕುಂಟೆ. ಇದು ಮೇರಾಬುಲ್ಲು, ಇದು ಶರತ್ ಅಲ್ಲ ಸರ್, ಇದು ದಿಲ್ಖುಷಿ ಸರ್. ಈಗ ಇದು ಹಿಂಗೆ ಆಗಿದೆ ಅಲ್ಲ ಇದು. ಈಗ ಯಾವುದಕ್ಕೂ ಬರಲ್ಲ ಇದು. ಯಾವುದಕ್ಕೂ ಏನು ಭೂಮಿ ಒಟ್ಟೋಯ್ತು. ಗಿಡದಲ್ಲೆಲ್ಲ ಬಳ್ಳಿಗಳೆಲ್ಲ ಸೊಪ್ಪಿದೆ ಅಲ್ಲ, ಅದ್ಯಾವುದೋ ಈಗ ಬಳ್ಳಿಯಲ್ಲಿ ಬಿಟ್ಟರೆ ಬೆಳೆಯಲ್ಲ ಅದು. ಬೆಳೆಯಲ್ಲ ಸರ್, ಅದು ಅಷ್ಟೇ. ಯಾಕೆ ಬೆಳೆಯಲ್ಲ ಅದು? ನೋಡಿ ಏಟಾಗೈತಲ್ಲ, ಒಡ್ಗಂಡು ಬಿದ್ದು. ಆನೆಕಲ್ಲು ಬಿದ್ದ ಮೇಲೆ ಆಗೋಯ್ತು. ಅಲ್ಲಿಗೆ ಹಾಗೆ ಬಿಟ್ಟರೆ ಉಳಿದಿದ್ದು ಬರಲ್ಲ, ಫಸಲು ಬರಲ್ಲ. ಆನೆಕಲ್ಲು ಏಟು ಬಿದ್ದೈತೆ ಅಲ್ಲ ಸರ್. ಅಲ್ಲ ಬಿದ್ದರೆ ಈಗ ಕೆಲವು ಗೊನೆಗಳಲ್ಲಿ ಕೆಲವು ಕಾಯಿಗಳು ಏಟಾಗಿದೆ. ಅದು ಒಡೆದು ಬಿಟ್ಟು ಎರಡು ಟಿಸಳಾಗಿದೆ ಅನ್ಕೊಳ್ಳಿ. ಅದು ಹಾಗೆ ಅದನ್ನು ಕಿತ್ತಾಕಿ ಬೇರೆದ್ದು ಬೆಳೆಯಲ್ಲ ಅಲ್ಲ, ಅದು ಏಟು ತಿಂದುಬಿಡ್ತದೆ. ಹಣ್ಣು ಆಗೋ ಟೈಮ್ನಲ್ಲಿ ಅದು ಏಟು ತಿಂದುಬಿಡ್ತದೆ. ಏಟು ತಿಂದೈತಲ್ಲ ಈಗ, ಅದು ಹೊರಟೋದು. ಅಂದರೆ ಈ ಫಸಲು ನಿಮಗೆ ಹೊಟ್ಟೋದಂಗೆ 2 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀರಿ. 2 ಲಕ್ಷ ಬಂಡವಾಳ ಹಾಕಿ. ಮನೆಯಲ್ಲಿ ದುಡ್ಡು ಇತ್ತಾ ಅಥವಾ ಏನು ಚಿನ್ನವನ್ನು ಅಡ ಇಟ್ಟು ಅದು ಸಾಲ ಮಾಡಿ ಹಾಕಿದ್ದೀರಿ? ಚಿನ್ನವನ್ನು ಸಾಲ ಮಾಡಿ, ಮುದ್ದುಗಳನ್ನೇ ಸಾಲ ಮಾಡಿ ವ್ಯವಹಾರ ಮಾಡ್ತಾ ಇದ್ದೀವಿ. ಮತ್ತು ಈಗ ಅವರಿಗೆಲ್ಲ ಹೇಗೆ ಮಾಡ್ತೀರಿ? ಏನು ಉತ್ತರ? ಅದೇ ಏನು ಉತ್ತರ, ಇವಾಗ ಕಂತು ಕಟ್ಟಬೇಕು. PLD ಬ್ಯಾಂಕಲ್ಲಿ ಲೋನ್ ಮಾಡಿದ್ದೆ ಇದ್ರ ಮೇಲೆ. ಏನು ಮಾಡೋದು ನಾನು? ಅಂದರೆ ಅಷ್ಟು ಜೋರಾಗಿ ಬಿದ್ದೋಯ್ತಾ ಆಲಿಕಲ್ಲು ಮಳೆ? ಹ್ಞೂ ಸರ್, ಬರೀ ಕಲ್ಲೇ, ಆನೆಕಲ್ಲು ಹಂಗೆ ಬಿದ್ದೈತೆ ನೋಡಿ. ನಾವು ತೋಟ ಇರೋಕ್ಕಾಗ್ತದೆ. ನಮ್ಮ ತಾಂಡ್ರಮಾಕ್ನಳ್ಳಿ ಜಮೀನು ಇರೋದು ಇಲ್ಲಿ. ಅಂದರೆ ಈಗ ಮತ್ತೆ ಕಟಾವು ಮಾಡಿಸ್ಬೇಕಾದ್ರೆ ಮತ್ತೆ ಬಂಡವಾಳ ಹಾಕಬೇಕು. ತಿರ್ಗ ಗೊಬ್ಬರ ವ್ಯವಸಾಯ ಎಲ್ಲ ಇದು ಮಾಡಿ ತಿರ್ಗ ಕಟಿಂಗ್ ಹಾಕಿಸ್ಬೇಕು. ಈಗ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ದೀರಾ? ಮಾಡಿಸಿದ್ದೀನಿ ಸರ್. ಬಟ್ ಏನಾದರೂ ಅಷ್ಟು ಅಲ್ಪ ಸಹಾಯ ಏನು ಬರುತ್ತಾ? ಏನೋ ಹೆಂಗೆ ಗೊತ್ತಾ, ಅಧಿಕಾರಿಗಳು ಇದು ಮಾಡಬೇಕಲ್ಲ. ಇನ್ಶೂರೆನ್ಸ್ ಇದನ್ನೇ ಏನಾದ್ರು ನಂಬ್ಕೊಂಡಿದ್ರೆ? ಏನಾದರೂ ಇದನ್ನೇ ನಂಬ್ಕೊಂಡಿರೋದು, ಇನ್ನೇನು ನಂಬ್ಕೊಂಡಿದ್ದೀನಿ. ಏನಿಲ್ಲ ಬೇರೆ. ಇದನ್ನೇ ನಂಬ್ಕೊಂಡಿರೋದು. ಈಗ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಏನು ಕೇಳ್ತೀರಿ? ಅದೇ ಇವಾಗ ಕೇಳ್ಕೊಂತೀರಿ, ತೋರಿಸಿ ಏನು ಸರ್ ಈಗ ಆಗೈತೆ, ನನ್ನ ಗತಿ ಏನು ಮಾಡಬೇಕು ಅಂತ. ಓಕೆ, ಥ್ಯಾಂಕ್ ಯು. ಒಟ್ಟಿನಲ್ಲಿ ಏನು ಸಾಲ ಸೂಲ ಮಾಡಿ 1.5 ಎಕರೆಯಲ್ಲಿ ಒಂದು ಗ್ರೇಪ್ಸನ್ನು ಬೆಳೆದ್ರು. ಗ್ರೇಪ್ಸ್ ತುಂಬ ಚೆನ್ನಾಗಿ ಕಟ್ಟಿತ್ತು. ಇನ್ನು 1-1.5 ತಿಂಗಳ ಬಿಟ್ಟಿದ್ರೆ ಹಣ್ಣಾಗಿ ಮಾರ್ಕೆಟ್ಗೆ ಹೋಗಬೇಕಿತ್ತು. ಆದರೆ ರಾತ್ರಿ ಸುರಿದಂಥ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ಸಂಪೂರ್ಣವಾಗಿ ಗೊನೆಗಳೆಲ್ಲ ಒಡೆದು ನೆಲಕ್ಕೆ ಬಿದ್ದಿದ್ರೆ, ಇನ್ನೂ ಅಳಿದುಳಿದ ಗೊನೆಗಳೇನಿದೆ ಅದು ಸಹ ಎಲ್ಲ ಕಾಯಿಗಳು ಏಟಾಗಿದೆ. ಅದು 1 ವಾರ 15 ದಿವಸ ಬಿಟ್ಟರೆ ಅದು ಸಂಪೂರ್ಣ ಕೊಳೆತು ಬಿಟ್ಟು ತೋಟ ಎಲ್ಲ ತಿಪ್ಪೆ ಥರ ಆಗುತ್ತೆ. ಹಾಗಾಗಿ ಅದನ್ನು ಕಟಾವು ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ರೈತರು ಈ ಒಂದು ಆಲಿಕಲ್ಲು ಮಳೆಗೆ ಸಂಕಷ್ಟಕ್ಕೆ ಸಿಲುಕಿದ್ದು ರಾಜ್ಯ ಸರ್ಕಾರ ರೈತರ ನೆರವಿಗೆ ಬರಬೇಕು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.